ಲೋಗೋ ಒಂಚೂರು ಝೂಮ್ ಮಾಡ್ತಿರ್ತಾರೆ. ಬಾಸ್ 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 ಕಂಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಕಂಬಾಸ್ ಯಾರು ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ನಮ್ಮೆಲ್ಲ ದೇವರು ಚಾಲೆಂಜಿಂಗ್ ಸ್ಟಾರ್ ನಮ್ಮೆಲ್ಲ ದೇವರು ಜೈ ಬಾಸ್ ಜೈ ಬಾಸ್ ಚಿಕ್ಕಬಳ್ಳಾಪುರದಲ್ಲಿ ಸಖತ್ತಾಗಿದೆ. ಒಂದೊಂದು ಸೀನು, ಒಂದೊಂದು ವಿಜುವಲ್ಸು, ಒಂದು ಏನಾಗಲಿ, ಒಂದು ಫೈಟ್ ಆಗಲಿ, ಒಂದು ಸಾಂಗ್ ಆಗಲಿ, ಏನೇ ಆಗಲಿ ಸಖತ್ತಾಗಿದೆ. ನಾವು ಇಷ್ಟೊಂದು ಹಿಂದಿರುತ್ತ ನಮ್ಮ ಊಹೆಗೂ ಮೀರಿದ ಫಿಲಮ್ ಇದೆ. 100% ಬಾಸ್ ಒಬ್ಬರೇ ಇರೋದು. ಅವ್ರು ಯಾರಿದ್ದಾರೆ ಅಂದರೆ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಒಬ್ಬರೇ. ಅವ್ರು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಭಾಷೆ ಇಲ್ಲ, ಅವ್ರ ಬಿಡೋಕ್ಕೆ ಯಾರೂ ಇಲ್ಲ, ಇನ್ನೂ ಬರಲ್ಲ, ನಮಗೆ ಬಂದಿಲ್ಲ. ಬಾಕ್ಸ್ ಆಫೀಸ್ ಅಂದರೆ ಒಬ್ಬರೇ. ಅಷ್ಟು ಬಿಟ್ಟರೆ ಯಾರು ನಾವು ನಮ್ಮ ಜೀವನದಲ್ಲಿ ನಮಗೆ ನೋಡ್ತೀವಿ ಅಂತ ಗೊತ್ತಿಲ್ಲ ನಮಗೆ. ನಾವು ನಮ್ಮ ಜೀವ ಇರೋವರೆಗೂ ಡಿ ಬಾಸ್ ಅಭಿಮಾನಿಲ್ಲ. ನಾವು ಯಾವತ್ತಿದ್ರು ನಾವು ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಮುಖಾನ ಅಂದರೆ ನಾವು ಅವ್ರ ಅಭಿಮಾನಿಗಳು. ಅವರು ಹಿಂದೆ ಅವರು ಏನೆಲ್ಲ ನಾವು ಮಾಡ್ಕೊಂಡು ನೆಕ್ಸ್ಟು ನಮ್ಮ ಕರ್ನಾಟಕಕ್ಕೆ 100% CM ಆಗ್ತಾರೆ. ಅವರು ಬರ್ದಿಕ್ಕೊಳ್ರಿ, ಯಾರೇ ಆಗಲಿ CM ಆಗ್ತಾರೆ, ಬರ್ದಿಕ್ಕೊಳ್ರಿ. ಚಿಕ್ಕಬಳ್ಳಾಪುರದಲ್ಲಿ ಬಿಡುಗಡೆ ಆಗಿದೆ. ಒಳಗಡೆ ಏನು ಜನ ಸಾವಿರಾರು ಸಂಖ್ಯೆಯಲ್ಲಿ ನೋಡಿದ್ದಾರೆ. ಚಿತ್ರ ಒಳ್ಳೆಯ ಸಂದೇಶ ಕೊಡ್ತಾ ಇದೆ. ಈ ಕರ್ನಾಟಕ ಮಾದರಿಯಾಗಿ ಉಳಿತದೆ ಅಂದ್ಬಿಟ್ಟು ರಾಜಕೀಯಕ್ಕೆ ನಮ್ಮ ದರ್ಶನ್ ಅವರು ಎಂಟ್ರಿ ಕೊಡೋದಕ್ಕೆ ಈ ಚಿತ್ರನೇ ಮೂಲಕ. ಈ ಚಿತ್ರ ಶತಮಾನೋತ್ಸವ ಆಚರಿಸಲಿಕ್ಕೆ ನಾವು ಹಣ ಸೂಪರ್ ಆಗಿದೆ ಮೂವಿ. ಬಡವರಿಗೆ ಏನು ಇವಾಗ ರಿಯಲ್ ಲೈಫಲ್ಲಿ ಏನು ಸಹಾಯ ಮಾಡ್ತಾ ಇದ್ದಾರೋ ಫಿಲಿಮಲ್ಲೂ ಹಂಗೆ ನೋಡ್ತಿದ್ದಾರೆ. ಅವ್ರು ರಿಯಲ್ ಲೈಫ್ ಫಿಲಿಮಲ್ಲಿ ನೋಡ್ತಿದ್ದಾರೆ. ಸೋಷಿಯಲ್ ಸರ್ವಿಸ್ ಹೌದು. ಜನಕ್ಕೆ ಇವಾಗ ಏನು ರಾಜಕೀಯ ವ್ಯಕ್ತಿಗಳು ರಿಯಲ್ ಆಗಿ ನೋಡ್ತಾರೆ, ರಿಯಲ್ ಆಗಿ ನೋಡ್ತಾರೆ. ಜನಮಧ್ಯಕ್ಕೆ ಹೋಗ್ಬಿಟ್ಟು ಇವಾಗ ಏನು ಹಳ್ಳಿಗಳ ಸಮಸ್ಯೆ ಏನು ನೋಡ್ತಾ ಇದ್ದಾರೋ ಅದೇ ಥರದ ಈ ಮೂವಿಯಲ್ಲೂ ನೋಡ್ತಿದ್ದಾರೆ. ಎರಡು ಪಾತ್ರ ಇದೆ. ಏನೋ ಒಂದು ರಿಯಲ್ ವಿಲನ್ ಕ್ಯಾರೆಕ್ಟರ್ ಇದೆ, ರಿಯಲ್ ಕ್ಯಾರೆಕ್ಟರ್ ಇದೆ. ಸಿನಿಮಾ ನೋಡಿ ಏನು ಅನ್ಸ್ತದೆ ಹಣ ಫಿಲಿಮು ಸೂಪರ್ ಆಗಿದೆ. ಒಳ್ಳೆ ಜನಕ್ಕೆ ತಲುಪುತ್ತೆ. ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ರಾಜಕೀಯ ಬರೋಕ್ಕಿಂತ ಫಿಲ್ಮ್ ಇರೋಲ್ಲ ದರ್ಶನ ರಾಜಕೀಯಕ್ಕೆ ಬರಬೇಕು ಅಂತಲೇ ಅವ್ರು ಇದೆ. ಆದರೆ ಜನನೂ ಕೇಳಬೇಕು ಅಂತ ಇದ್ದಾರೆ. ರಾಜಕೀಯಕ್ಕೆ ಬರಬೇಕು, ಜನಕ್ಕೆ ಅನುಕೂಲ ಆಗುತ್ತೆ, ಇಂಥವ್ರು ಬರಬೇಕು ಮುಂದೆ. ಹೊಸ ಪಕ್ಷ ಕಟ್ತಾರೆ. ಹೊಸ ಪಕ್ಷಕ್ಕಿಂತ ಇವಾಗ ನಡೀತಾ ಇರೋ ಪಕ್ಷದಲ್ಲಿ ಸೇರಿದ್ರೂ ಇನ್ನೂ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಹೊಸ ಪಕ್ಷ ಕಟ್ಟಿದ್ರೂ ಒಳ್ಳೆಯದೇ. ಬೇರೆ ಏನೇನು ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಸಾಯಂಕಾಲ ಶೋಗೆ ಮತ್ತೆ ವಿಶೇಷವಾಗಿ ಇಟ್ಕೊಂಡಿದ್ದೀವಿ. ಪಟಾಕಿ ಸಿಡಿಸಿ ಬೆಳಗ್ಗಿಂದೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀವಿ. ಪಟಾಕಿ ಸಿಡಿಸಿ ಕಟೌಟ್ಗೆ ತಮಗೆ ಹೂನಾರ ಹಾಕೋದ್ರ ಮುಖಾಂತರ ಈಗ ಮೂವಿ ನೋಡ್ಕೊಂಡ್ಬಂದು ಎಲ್ಲ ಸೆಲೆಬ್ರಿಟೀಸ್ಗೆ ಅನುದಾನ ಇಟ್ಕೊಂಡಿದ್ದೀವಿ. ಟಿಕೆಟ್ ಯಾರಿಗಾನ ಫ್ರೀ ಆಗಿ ಕಟ್ಸಿದ್ರ? ಯಾರಿಗೂ ಇಲ್ಲ. ನಾವು ಸಂಘದಿಂದ ನಾವೇ ಆರ್ಗನೈಸ್ ಮಾಡ್ತೀವಿ. ಈ ಸಂಘದಲ್ಲಿ ಎಷ್ಟು ಜನ ಒಟ್ಟಾಗಿದ್ದಾರೆ? ನಾವು 20 ಜನ ಇದ್ದೀವಿ. 20 ಜನ. ಸಂಘದ ಹೆಸರು ಪ್ರಮೋದ್ ಶರ್ಮಾ. ಸಂಘದ ಹೆಸರು ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್, ಕರ್ನಾಟಕ ತುಗದೀಪ ದಾಸದರ್ಶನ ಅಭಿಮಾನಿಗಳು, ಚಿಕ್ಕಬಳ್ಳಾಪುರ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇರೆ ಹೀರೋಗಳ ಇಲ್ಲ. ಎಲ್ಲ ನಮ್ಮ ಕನ್ನಡದವ್ರಿಗೆ ಬಿಗ್ ಬಾಸ್ ಇಲ್ಲಿ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಕನ್ನಡ ನಾವು ಉಳಿಸ್ಬೇಕು, ಬೆಳೆಸಬೇಕು. ಬೇರೆ ಫಿಲಮ್ ಅವರಂದ್ರೆ ಬೇರೆ ಕಂಟ್ರಿಗಳಿಂದ ತಂದು ಸುಮ್ಮನೆ ಏನೋ ದುಡ್ಡುಗೋಸ್ಕರ ಮಾಡ್ತಾರೆ. ಆದರೆ ನಮ್ಮ ಭಾಷೆ ಮಾಡಿಲ್ಲ. ಎಲ್ಲ ಕನ್ನಡದವ್ರನ್ನ ಉಳಿಸಿ ಬೆಳೆಸಿ ಎಲ್ಲ ಕನ್ನಡನೇ ಇರಬೇಕು ಕರ್ನಾಟಕದಲ್ಲಿ ಅಂತೇಳಿ ಒಳ್ಳೆ ಮೂವಿ ತೆಗೆದಿದ್ದಾರೆ. ಒಳ್ಳೆ ಹಿಟ್ಟಾಗುತ್ತೆ. ಕನ್ನಡಿಗರಿಗೆ ಮೊದಲು ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಸಿನಿಮಾ ನೋಡಿದ್ರ? ಸರ್ ನೋಡಿದ್ದೀವಿ ಸರ್. ಏನಂತ? ಚೆನ್ನಾಗೈತೆ ಸರ್, ಸೂಪರ್ ಆಗೈತೆ. ಯಾವ ಥರದ್ದು ಸ್ಟೋರಿ? ಫ್ಯಾಮಿಲಿ ಸ್ಟೋರಿನ ನೋಡಿ ಅನುದಾನ ಮಾಡಬೇಕು ಅಂತೇಳಿ ಬಂದಿದ್ದೀವಿ ಸರ್. ಮತ್ತೆ ಸೆಕೆಂಡ್ ಶೋ ಹೋಗ್ತೀವಿ. ಚೆನ್ನಾಗೈತೆ ಫಿಲಮ್ ಎಲ್ಲ. ಮೊದಲು ಆದ್ಯತೆ ಕನ್ನಡದವ್ರು ಕೊಟ್ಟಿದ್ದಾರೆ. ಕರ್ನಾಟಕದವ್ರಿಗೆ ಸೂಪರ್ ಆಗೈತೆ ಮೂವಿ. ನಿನ್ನ ಹೆಸರು ಹೇಳಪ್ಪ. ಉಳಿಸ್ಬೇಕು, ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ನಮ್ಮ ಭಾಷಾ ಅಭಿಪ್ರಾಯ ಸರ್. ಜೈ ಡಿ ಬಾಸ್. ನಮ್ಮ ಹೆಸರು ಬಂದ್ರು ರಜನಿಕಾಂತ್ ಅಂತ ಹೇಳಿ.